MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬದಿಗಿಟ್ಟು ಸಿಎಂ ಸಿದ್ದರಾಮಯ್ಯನವರ ಸಭೆ. ಸಚಿವರು ಮತ್ತು ಶಾಸಕರ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಇದರಿಂದಾಗಿ ಡಿಕೆ ಶಿವಕುಮಾರ್ ಅವರು ಬೇಸರಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು, ಡಿಸಿಎಂ ಆದರೂ ಕೂಡ ಸಭೆಗೆ ಆಹ್ವಾನ ಯಾಕಿಲ್ಲ, ಯಾಕೆ ಕೊಡ್ಲಿಲ್ಲ? ಇದು ಡಿಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೆ ಕಾರಣ. ಇವತ್ತಿನಿಂದ 4 ದಿನ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಚಿವರು ಮತ್ತು ಶಾಸಕರ ಜೊತೆಗೆ ಸಭೆಯನ್ನ ಮಾಡ್ತಾರೆ. ಆದರೆ ಈ ಸಭೆಗೆ ತಮಗೆ ಆಹ್ವಾನ ಕೊಟ್ಟಿಲ್ವಲ್ಲ, ಯಾಕೆ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಇದೇ ವಿಚಾರವನ್ನ ತಮ್ಮ ಅತ್ಯಾಪ್ತರ ಬಳಿ ಹೇಳಿಕೊಂಡು ಬೇಸರವನ್ನ ತೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಾಲು ಸಾಲು ಬೆಳವಣಿಗೆ ಆದ್ರೂ ಡಿಸಿಎಂ ತಾಳ್ಮೆ ತಂತ್ರ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದು ಹೇಳಿಕೆಗೂ ಕೂಡ ಡಿಸಿಎಂ ಮೌನವಾಗಿದ್ದಾರೆ. ವರಿಷ್ಠರ ಸೂಚನೆಯ ಬೆನ್ನಲ್ಲೇ ವಿವಾದಕ್ಕೆ ಆಸ್ಪದ ಕೊಡದ ಡಿಕೆ ತುಂಬಾನೇ ತಾಳ್ಮೆಯಿಂದ ಮುಂದುವರಿತಿದ್ದಾರೆ. ಯಾವುದೇ ರೀತಿಯ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ಇಲ್ಲ. ಏನ್ ಬರುತ್ತೋ ಅದನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನೋದು ಕೂಡ ಅವರ ನಡವಳಿಕೆಯಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ನಾನೇ ಏಕೈಕ ಪವರ್ ಸೆಂಟರ್ ಎಂಬ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯನವರು ರವಾನೆ ಮಾಡ್ತಿದ್ದಾರಾ ಎಂಬ ಅನುಮಾನ ಕೂಡ ಮೂಡಿದೆ. ಇತ್ತೀಚೆಗಷ್ಟೇ ದೆಹಲಿಯಲ್ಲೂ ಕೂಡ ಹೇಳಿದ್ರು, ನಾನೇ ಸಿಎಂ, 5 ವರ್ಷ ನಾನೇ ಸಿಎಂ ಅಂತ ಹೇಳಿ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ತಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಪ್ರಯತ್ನಗಳನ್ನ ಪಡ್ತಿದ್ದಾರಾ ಅನ್ನೋದ್ರ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಇನ್ನು ಶಾಸಕರಾಗಿರುವಂತಹ ಕುಣಿಗಲ್ ರಂಗನಾಥ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಇವತ್ತು ಸಿಎಂ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ತಮಗೂ ಕೂಡ ಆಹ್ವಾನ ಇದೆ. ಯಾಕಂದ್ರೆ ಮಂಡ್ಯ, ಮೈಸೂರು, ಚಾಮರಾಜನಗರ ಭಾಗದ ಶಾಸಕರು ಸಭೆಗೆ ಬರಬೇಕು ಅಂತ ಆಹ್ವಾನ ಕೊಟ್ಟಿರೋದ್ರಿಂದ. ಎಸ್ ಸರ್, ಇವತ್ತೇನೆಲ್ಲ ಚರ್ಚೆ ಆಗುತ್ತೆ ಅಂತ ಹೇಳಿ ಸರ್, ಇದ್ರ ಬಗ್ಗೆ ತಮ್ಗೇನಾದ್ರೂ ಪ್ರಾಥಮಿಕವಾಗಿ? ನಮ್ಗೆ ಮುಖ್ಯಮಂತ್ರಿಗಳು ಸ್ವತಃ ಅವರು ನಮ್ಮ ಎಲ್ಲಾ ಶಾಸಕರ ಜೊತೆ ಅವಕಾಶ ಕೊಟ್ಟಿದ್ದಾರೆ. ಬಗ್ಗೆ ವಿಚಾರಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಹೇಳಕ್ಕೊಂದು ಅವಕಾಶ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಹೋಗಿ ಕೂತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅನುದಾನದಿಂದ ಹಿಡಿದು ಪ್ರತಿಯೊಂದು ರೀತಿಯ ಕಾರ್ಯಕ್ರಮಗಳ ಬಗ್ಗೆ ಅವರ ಗಮನಕ್ಕೆ ಮಂಡನೆ ಮಾಡೋ ಅವಕಾಶ ಅಂತ ನಾನು ಭಾವಿಸ್ತೀನಿ. ಎಸ್ ಸರ್, ಈಗ ರಂಗನಾಥ್ ಅವರೇ, ಒಂದು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿದ್ರೆ, ಅದರ ಜೊತೆಗೆ ಮತ್ತೊಂದು ವಿಚಾರ ಮುನ್ನೆಲೆಗೆ ಬಂದಿರೋದು ಏನಪ್ಪಾ ಅಂದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಸಿಎಂ ಸಿದ್ದರಾಮಯ್ಯನವರು ಈ ಸಭೆಯನ್ನ ಮಾಡ್ತಿದ್ದಾರೆ ಅನ್ನೋದು. ಆತರ ಏನು ಕಾಣುತ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಇರ್ತಾರೆ ಅಂತ ನಾನು ತಿಳಿದ ಪಟ್ಟೆ ಇದೆ. ಆತರ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಿಟ್ಟು ಅವರು ಪಕ್ಷದ ಅಧ್ಯಕ್ಷರು. ನನ್ಗೂ ಅದ್ರ ಬಗ್ಗೆ ಅರಿವಿಲ್ಲ. ಸಭೆ ಮುಗಿದ ನಂತರ ಗೊತ್ತಾಗತ್ತೆ. ಆತರ ಇದ್ರೆ ಇವಾಗ ಈಗ ಹೈಕಮಾಂಡ್ ಅವ್ರು ಬಂದಿದ್ರು, ಸುರ್ಜಿವಾಲಾ ಅವರು ಎಲ್ಲಾ ಶಾಸಕರು ಭೇಟಿ ಮಾಡಿದ್ರು. ಈಗ ಮುಖ್ಯಮಂತ್ರಿಗಳು ಒಂದು ಕರೆದು ಎಲ್ಲರನ್ನು ಭೇಟಿ ಮಾಡ್ತಾರೆ. ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಒಂದ್ಸಲಿ ಭೇಟಿ ಮಾಡ್ತಾರೆ ಶಾಸಕರನ್ನ. ಪಕ್ಷದ ಹಿತವನ್ನ ಅವರು ಒಂದ್ಸಲಿ ಭೇಟಿ ಮಾಡಬಹುದು ಅಂತ ಅನಿಸ್ತದೆ. ಎಸ್, ಯಾಕಂದ್ರೆ ಈಗ ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಿದೆ ಅಂತ ತಮಗೆ ಗೊತ್ತು. ಒಂದು ಕಡೆ ಒಂದಷ್ಟು ಹೇಳಿಕೆಗಳಿಂದಾಗಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ಎದುರು ನೋಡ್ತಾ ಇದ್ದಾರೆ. ಅದರಲ್ಲೂ ಸಿಎಂ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುರ್ಚಿ ಬದಲಾವಣೆಯ ವಿಚಾರದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತುಂಬಾನೇ ತಾಳ್ಮೆಯಿಂದ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ಅವರಿಗೆ ಬೇಸರ ಆಗಿದೆ, ಅತ್ಯಾಪ್ತ ವಲಯದಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಸಿಕ್ಕಿದೆ. ಅದೇನೆಲ್ಲ ಬೇಸರ ಗೀಸರ ಮಾಡ್ಕೊಂಡು ಅಂತಾರಲ್ಲ ನಮ್ಮ ಅಧ್ಯಕ್ಷರು ಪಕ್ಷದ ಜವಾಬ್ದಾರಿ ಏನ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಪರಿಪೂರ್ಣತೆಯಲ್ಲಿ ಮಾಡುವಂತ ಅಧ್ಯಕ್ಷರವರು ಇವತ್ತು ಇಡೀ ಒಂದು ಚರಿತ್ರೆನೇ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ. ಐತಿಹಾಸಿಕವಾಗಿ 140 ಸೀಟ್ಗಳನ್ನ ಕಾರ್ಯಕ್ಕೆ ತಂದಿದ್ದಾರೆ ಅಂತ ಅಂದ್ರೆ ಅದು ದೊಡ್ಡ ಕಾರ್ಯನೇ ಅದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಸೇರಿ ಯಾವ ರೀತಿ ನಡೆಸಬೇಕು ಅನ್ನೋದನ್ನೆಲ್ಲ ಚರ್ಚೆಗಳು ಮಾಡಿ ಇಬ್ರು ಸಮರ್ಥರಿದ್ದಾರೆ. ನನ್ನ ಪಕ್ಷ 5 ವರ್ಷ
3 ವರ್ಷ ಎಲ್ಲ ರೀತಿಯಲ್ಲೂ ಸರ್ಕಾರ ನಡೆಯುತ್ತೆ ಮತ್ತು ಮತ್ತೊಂದು 2028 ತರ್ತಾರೆ ಅಂತ ಎಲ್ಲ ಶಾಸಕರಿಗೂ ವಿಶ್ವಾಸ ಇದೆ. ಎಸ್, ಹಾಗಿದ್ರೆ ಇವತ್ತು ರಂಗನಾಥ್ ಅವರೇ, ಪ್ರಮುಖವಾಗಿ ತಾವು ಸಿಎಂ ಅವರಿಗೆ ಯಾವೆಲ್ಲ ವಿಚಾರಗಳನ್ನ ಗಮನಕ್ಕೆ ತರ್ತೀರಿ? ಅನುದಾನದ ವಿಚಾರವಾಗಿ ನನ್ಗೆ ನಮ್ಮ ತಾಲೂಕದು ಹೇಮಾವತಿ ಮಾತಾಡ್ಬೇಕಾಗಿದೆ, ನಮ್ಮ ತಾಲೂಕು ಮಾತಾಡ್ಬೇಕಾಗಿದೆ, ನಮ್ಮ ತಾಲೂಕು ಗ್ರಾಮಾಂತರ ಪ್ರದೇಶದಲ್ಲಿ ಇರೋಂತ ಕಡುಬು. ಓಕೆ, ಧನ್ಯವಾದ ಡಾಕ್ಟರ್ ರಂಗನಾಥ್ ಅವರೇ TV9 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇದು ಡಾಕ್ಟರ್ ರಂಗನಾಥ್ ಅವರ ಸ್ಪಷ್ಟನೆ. ಒಂದು ಕಡೆ DCM DK ಶಿವಕುಮಾರ್ ಅವರಿಗೆ ಬೇಸರ ಆಗಿದೆ, ಅತ್ಯಾಪ್ತ ವಲಯದಲ್ಲಿ ಆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ರಂಗನಾಥ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಬೇಸರ ಇಲ್ಲ, ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ, ಮುಂದಿನ ದಿನಗಳಲ್ಲಿ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಸಭೆ ಆಗಬಹುದು ಅಂತ ಹೇಳಿ ಡಾಕ್ಟರ್ ರಂಗನಾಥ್ ಅವರು ಸ್ಪಷ್ಟಪಡಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.